ಈ ಪ್ರತಿಯೊಂದು ಪ್ರಶ್ನೆಗಳಿಗೂ 6 ವಾಕ್ಯಗಳು ಅಥವಾ 6 ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಜನಮಂದೆ 18ನೇ ಪ್ರಶ್ನೆ, ಇದರಲ್ಲಿ ಮೊದಲನೇ ಪ್ರಶ್ನೆ, ಜನಮಂದೆಯ ಸ್ವರೂಪವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಮಾಬ್, ಜನಮಂದೆ ಅಂದ್ರೆ ಗುಂಪು, ಜನರು ಗುಂಪಾಗಿ ಸೇರುವುದು. ಉತ್ತರ ನೋಡೋಣ. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯೇ ಜನಮಂದೆ. ಓಕೆ, ಸೊ ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ ಸಡನ್ ಆಗಿ ಸೇರುವಂತಹ ಜನ. ಉದಾಹರಣೆಗೆ ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕುವುದು, ಮತ್ತು ರಸ್ತೆ ಅಪಘಾತ, ಒಂದು ಅಪಘಾತವಾದಾಗ ಅದನ್ನು ವೀಕ್ಷಿಸಲು ಸೇರಿರುವ ಜನರು ಇತ್ಯಾದಿ, ಇದನ್ನ ಜನಮಂದೆ ಅಂತ ಕರಿತೀವಿ. ಜನಮಂದೆನ ಸ್ವರೂಪ ಏನು? ಹಾಗಾದ್ರೆ ಜನಮಂದೆ ಒಂದು ತಾತ್ಕಾಲಿಕ ಸ್ವರೂಪದಾಗಿರ್ತದೆ. ತಾತ್ಕಾಲಿಕ ಸ್ವರೂಪ ಅಂತಂದ್ರೆ ಏನು? ಟೆಂಪ್ರವರಿ. ಓಕೆನಾ? ಸೊ ಜಸ್ಟ್ ಒಂದು ಅಪಘಾತ ಆದಾಗ ಸೇರಿರೋದು, ಅದಾದ್ಮೇಲೆ ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಇದನ್ನ ತಾತ್ಕಾಲಿಕ ಸ್ವರೂಪ ಅಂತ ಹೇಳ್ತೀವಿ. ಇಲ್ಲಿ ಜನರು ಯಾವುದೋ ನಿರ್ದಿಷ್ಟ ಸ್ಥಳದಲ್ಲಿ ಭೌತಿಕವಾಗಿ ಸೇರಿರ್ತಾರೆ. ಫಿಸಿಕಲಿ ದೇ ಶುಡ್ ಬಿ ಪ್ರೆಸೆಂಟ್, ಅಂದ್ರೆ ಭೌತಿಕವಾಗಿ ಅವರು ಸೇರಿರ್ತಾರೆ ಒಂದು ಜಾಗದಲ್ಲಿ. ಓಕೆ, ಸೊ ಇದು ಎರಡನೆಯ ಸ್ವರೂಪ. ಅದೇ ರೀತಿ ಜನರು ಪರಸ್ಪರ ಅಭಿಪ್ರಾಯ, ಭಾವನೆಗಳು ಮತ್ತು ಕ್ರಿಯೆಗಳ ಪ್ರಭಾವಕ್ಕೆ ಒಳಗಾಗುತ್ತವೆ. ಹೀಗಂದ್ರೆ ಏನು? ಇವಾಗ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಪ್ರತಿಭಟನೆ ಆಗ್ತಾ ಇದೆ, ಒಂದು ಯಾವುದೋ ಒಂದು ಇದರಲ್ಲಿ ಜನ ಸೇರಿದ್ದಾರೆ. ಆವಾಗ ಒಬ್ರು ಮಾತಾಡೋದ್ರಿಂದ ಅದನ್ನ ಇನ್ನೊಬ್ರು ಕೇಳಿಸ್ಕೊತಾರೆ. ಅವರು ಕೂಡ ಒಂದು ಅಭಿಪ್ರಾಯವನ್ನ ನಿರ್ಮಾಣ ಮಾಡ್ಕೋತಾರೆ. ಅವರ ಭಾವನೆಗಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪ್ರಭಾವ ಮಾಡುತ್ತೆ. ಎಲ್ಲ ಜನರು ಒಟ್ಟಿಗೆ ಸೇರಿರೋದ್ರಿಂದ ಅಲ್ಲಿ ಪರಸ್ಪರ ಭಾವನೆಗಳ ವಿನಿಮಯ, ಪ್ರಭಾವ ಎರಡೂ ಆಗತ್ತೆ ಮಕ್ಳೇ. ಒಬ್ರು ಗಲಾಟೆ ಶುರು ಮಾಡಿದ್ರೆ ಎಲ್ರು ಗಲಾಟೆ ಶುರು ಮಾಡ್ತಾರೆ, ಒಬ್ರು ವಿರೋಧ ಮಾಡಿದ್ರೆ ಎಲ್ರು ವಿರೋಧ ಮಾಡ್ತಾರೆ, ಒಬ್ರು ಜೈಕಾರ ಹಾಕಿದ್ರೆ ಎಲ್ರು ಜೈಕಾರ ಹಾಕ್ತಾರೆ ಅಲ್ವಾ? ಸೊ ಇದೇ ಏನು? ಪರಸ್ಪರ ಅಭಿಪ್ರಾಯ, ಭಾವನೆಗಳ ವಿನಿಮಯ. ಓಕೆ, ಇದರ ಮೂಲಕ ಕೆಲವೊಮ್ಮೆ ವ್ಯಕ್ತಿಯ ಅಂತರಾಳದಲ್ಲಿ ಹುದುಗಿರುವ ಭಾವನೆಗಳು ಹೊರಗೆ ಬರ್ಬೋದು ಅಥವಾ ಸ್ಫೋಟ ಆಗ್ಬೋದು. ನೀವು ನೋಡಿರ್ತೀರ ಕೆಲವೊಂದು ಕಾನ್ಸರ್ಟ್ ಅಲ್ಲಿ ಅಥವಾ ಸಂಗೀತ ಕಚೇರಿ ಇರ್ಬೋದು, ಅಥವಾ ಯಾವುದೇ ಒಂದು ರೀತಿಯ ಪ್ರೋಗ್ರಾಮ್ ಅಲ್ಲಿ ಒಬ್ರು ಅಳ್ತಾ ಇದ್ರೆ, ಸಂತೋಷದಿಂದ ಕಣ್ಣೀರ್ ಹಾಕಿದ್ರೆ ಎಲ್ರು ಕಣ್ಣೀರ್ ಹಾಕ್ತಾರೆ, ಒಬ್ರು ನಕ್ಕದಾಗ ಎಲ್ರು ನಗ್ತಾರೆ ಅಲ್ವಾ? ಸೊ ಇದೇ ಏನು? ವ್ಯಕ್ತಿ ಅಂತರಾಳದಲ್ಲಿ ಹುದುಗಿರುವ ಭಾವನೆಗಳು ಹೊರಗೆ ಬರುವಂತಹ ಒಂದು ಸಂಭವ ಇರತ್ತೆ. ಓಕೆ, ಸೊ ಅದೇ ರೀತಿ ಕೋಪ ಹೊರಗೆ ಬರ್ಬೋದು, ಗಲಾಟೆ ಆಗ್ಬೋದು, ಏನೇ ಕೂಡ ಆಗ್ಬೋದು. ಓಕೆ, ಸೊ ಇದೇ ಏನು? ಒಂದು ಜನಮಂದೆಯ ಸ್ವರೂಪ.